ಅಂತಾರ, ಅದ್ರ ನೋವು ಅದನ್ನ ಅನುಭವಿಸಿದವ್ರಿಗೆ ಗೊತ್ತು, ಮಾಡಿದವ್ರಿಗೆ ಗೊತ್ತು. ಅದನ್ನ ಹೇಳಕ್ ಆಗಂಗಿಲ್ಲ. ಎಷ್ಟ್ ಇನ್ಕಮ್ ಬರ್ತೈತಿ ನಿಮ್ಗ ಪಾರ್ಲರ್ ಇಂದ ಸ್ಟೇಷನರಿಯಿಂದ ಎಷ್ಟ್ ಇನ್ಕಮ್ ಬರ್ಬೋದು? ಒಂದು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಅದನ್ನ ಫೀಲ್ಡಿಗೆ ಹೋಗ್ಬೇಕಂದ್ರ ಬಾಳ ಕಷ್ಟ ಐತಿ. ಇದೇ ಅವ್ರ ಮನಿ ರೀ. ಇಲ್ಲೇ ಬಾಜು ಪಾರ್ಲರ್ ಮಾಡ್ಕೊಂಡ್ರ ಮನಿ ಬಾಜುನ ಅದ, ಮನಿ ಒಳಗನ ಐತ್ರಿ ಅದ್ ಶಾಪ್. ಈ ಕಡೆ ಐತಿ. ಬಾಳ ಅನುಕೂಲ ಐತಿ ಅವ್ರಿಗೆ ಮಾಡ್ಕೊಳಕ. ಪಾರ್ಲರ್ ಹೆಸರು ಬನಶ್ರೀ ಬ್ಯೂಟಿ ಪಾರ್ಲರ್ ಅಂತ ಹೇಳಿ. ಆಮೇಲೆ ಸ್ಟೇಷನರಿ ಶಾಪ್ನು ಮಾಡ್ಯಾರ. ಬರ್ರಿ ಅದನ್ನು ನೋಡ್ಕೊಂಡ್ ಬರೋಣಂತ. ಇದು ಶೈಲಾ ಅವ್ರ ಪಾರ್ಲರ್ ರೀ. ಏನೇನೆಲ್ಲಾ ಮಷಿನ್ಸ್ ಇನ್ವೆಸ್ಟ್ ಮಾಡ್ರಿ ನೀವು? ನಾವ್ರಿ ಮೇಕಪ್ ಇಲ್ಲಿ ಯಾರೋ ಕಸ್ಟಮರ್ ಬಂದಾರ, ಅವ್ರ ಹೆಲ್ಪರ್ ಅವ್ರು ಇವತ್ ಕಟಿಂಗ್ ಮಾಡಿಸ್ಕೋಬೇಕನ್ನ ಹಾತಿದ್ರ. ಏನೇನ್ ಇನ್ವೆಸ್ಟ್ ಮಾಡಿರಿ ನೀವ್ ಇದಕ್ಕೆಲ್ಲ? ಇದಕ್ಕ ಹಂಗ ಶಾಪ್ ಅಂತೂ ಮನಿದ ಇತ್ರಿ. ಅವ್ರ ಇದು ಮಾಡ್ಕೊಂಡ್ ಶಾಪ್ ಬಾಡಿಗೆ ತಗೊಂತೇವಿ, ಬಾಡಿಗೆ ಕೊಡ್ತೇವಿ. ಸ್ಟಾರ್ಟಿಂಗ್ ಲಿದ್ದ ಬಾಳ ನಾನು ಒಂದ್ 30,000 ರಿಂದ 50,000 ಇನ್ವೆಸ್ಟ್ ಮಾಡಿದ್ದೆ ಅಂದ್ರ ಸ್ಟಾರ್ಟ್ ಮಾಡ್ಬೇಕಾದ್ರ. ಈಗ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೆಳಿಬೇಕಲ್ಲ, ನಾನು ಬೆಂಗಳೂರೆಲ್ಲ ಹೋಗ್ ಬಂದ ಮೇಕಪ್ ಆರ್ಟಿಸ್ಟ್ ಮತ್ತ ಅಡ್ವಾನ್ಸ್ ಹೇರ್ ಕಟ್ ಆತರ ಅಡ್ವಾನ್ಸ್ ಪಾರ್ಲರ್ ದೊಳಗ ಇದೆಲ್ಲಾ ಕಲ್ಕೊಂಡ್ ಬಂದಿದ್ದೀನಿ. ಇನ್ನು ಕೆಲವೊಂದ್ ಮಷಿನ್ಸ್ ಹಾಕ್ಬೇಕು, ಮಾಡ್ಕೋಬೇಕಂತ ಆಸೆ ಐತಿ. ಅದೇ ಹೇಳಿದ್ನೆಲ್ಲ ಲೋನ್ ಮಾಡ್ಕೊಂಡ್ರೆ ಅವ್ನೆಲ್ಲಾ ದೊಡ್ಡ ಪ್ರಮಾಣದೊಳಗ ಬೆಳೆಸ್ಬೇಕಂತ ಹೇಳಿ. ಇನ್ನೂ ದೊಡ್ಡ ಪ್ರಮಾಣದ ಬೆಳೆಸ್ಬೇಕು. ಆಮೇಲೆ ಇಲ್ಲಿ ಸಿಟಿ ನಿಯರ್ ಇರೋದ್ರಿಂದ ಕೆಲವೊಂದ್ ಕಸ್ಟಮರ್ ಎಲ್ಲ ಸಿಟಿಗೆ ಹೋಗ್ತಾರ. ಬೆಳೆಸಾಕ ಏನ್ ಪ್ರಾಬ್ಲಮ್ ಇಲ್ಲ, ಬೆಳೆಸ್ತಾರ, ಕಸ್ಟಮರ್ ಎಲ್ಲ ಬರ್ತಾರ. ಸಿಟಿ ಆದ್ರೂ ಪರವಾಗಿಲ್ಲ. ಆಮೇಲೆ ಸಿಟಿ ನಿಯರ್ ಇದ್ರು ನಮಗ್ ಮೇನ್ ಟೈಮ್ ಉಳಿಸ್ಬೇಕಂತ ಆತರನು ಇರ್ತದ. ಬರ್ತಾರ ಇನ್ ಟೈಮ್ ಸರ್ವಿಸ್ ಕೊಟ್ರೆ. ನಾ ಹೇಳೋದ್ ಏನಂದ್ರ ಅವ್ರಿಗೆ ಇಲ್ಲೇ ಸರ್ವಿಸ್ ತಗೋಬಹುದಂತ ನನ್ನ ಸಜೆಷನ್. ಬರ್ತಾರ ಗದಗ ಹೋಗೋಕ್ಕಿಂತ ನಾವ್ ಎಷ್ಟೋ ಹೋಗಿ ಬಂದೇವಂದ್ರು 2 hours ಬೇಕಾ ಬೇಕ. ಇಲ್ಲ ಆದ್ರೆ ನೀವು ಒಂದ್ 30 ನಿಮಿಷನಾಗ ಮಾಡಿಸ್ಕೊಂಡ್ ಹೋಗ್ಬೋದು ಎಲ್ಲ ಮಾಡ್ಬೋದು. ಆಕ್ಚುಲಿ ಹೇಳ್ಬೇಕಂದ್ರ ನನ್ ಮನಿನ ಪಕ್ಕ ಇರೋದ್ರಿಂದ ಕಸ್ಟಮರ್ ನೈಟ್ ಡ್ಯೂಟಿಗೆ ಹೋಗಿ ಬರೋರ ನೈಟ್ 10:30 11 ಅಲ್ಲಿ ಮಟಾನು ನಿಂತ ಸರ್ವಿಸ್ ಮಾಡಿಸ್ಕೊಂಡ್ ಹೋಗಿದಾರ ಸೀಸನ್ ಅಲ್ಲಿ. ಆತರಾನು ನಾನು ಅವರಿಗೆ ಸರ್ವಿಸ್ ಕೊಟ್ಟಿದ್ದೀನಿ, ಮಾಡಿಸ್ಕೊಂಡಿದ್ದಾರೆ. ಪಾರ್ಲರಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ನೀವು? ಈಗ ಇಲ್ಲಿವರೆಗೇನು ಅಂದ್ರ ಒಂದ್ 3 ಲಕ್ಷ ಹೋಗಿರ್ಬೇಕಂತ ಅನ್ಸತ್ರಿ. ಇನ್ನೂ ಕೆಲವೊಂದ್ ಹೈ ಲೆವೆಲ್ ಪ್ರಾಡಕ್ಟ್ಸ್ ಎಲ್ಲಾ ಇನ್ವೆಸ್ಟ್ ಮಾಡ್ಬೇಕು. ಸೀಸನ್ ಅಂದ್ರೆ ಕಸ್ಟಮರ್ ಯಾವ ತರ ಕೂಡ್ತದ ಅಲ್ಲಿ ನಂತರ ಆತರ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡೇನಿ. ಮಾಡ್ಬೇಕು ಹಂತ ಹಂತವಾಗಿ, ಒಮ್ಮಕ್ಲೆ ಇನ್ವೆಸ್ಟ್ ಮಾಡೋಕ್ಕಿಂತ ಆಮೇಲೆ ಪಾರ್ಲರ್ ಎಲ್ಲಾ ಕೂಡ ಒಂದ್ 3 ಲಕ್ಷ ಮಟ ಇನ್ವೆಸ್ಟ್ ಆಗಿದೆ. ಸ್ಟೇಷನರಿ ಅಂತೂ ಹೆಂಗ್ ಖಾಲಿ ಆಗತ್ತ ಹಂಗ ತಂದ್ ಹಾಕೋತೀನಿ, ಬರುತ್ತ. ಪಾರ್ಲರ್ ಇದ್ದಂತೂ ಒಂದ್ 3 ಲಕ್ಷ ಮಟನು. ಏನೆಲ್ಲಾ ಮಷಿನ್ಸ್ ತಗೊಂಡ್ರಿ ನೀವು? ಇದು ಡ್ರೈಯರ್ ಮಷೀನು, ಹೇರ್ ಸೆಟ್ಟಿಂಗು, ಕ್ರಿಂಪಿಂಗು, ಸ್ಟ್ರೈಟ್ನಿಂಗು ಅವೆಲ್ಲಾ ಕಿಟ್ ಒಳಗ ಅದಾವ. ಆತರ ಅದಾವ. ಫೇಶಿಯಲ್ ಬೆಡ್, ಐಬ್ರೋ ಚೇರ್, ಅಲ್ಲಿ ಫೇಶಿಯಲ್ ಬೆಡ್. ಇದನ್ನೇ ದೊಡ್ಡ ಪ್ರಮಾಣದೊಳಗ. ಆಮೇಲೆ ವ್ಯಾಕ್ಸ್ ಮಷೀನು ಇನ್ನು ತಗೋಬೇಕ? ಅದೇ ತಗೊಂಡಿದ್ದೆ. ಇನ್ನೊಂದ್ ಏನ್ ಹೇಳ್ಬೇಕಂದ್ರ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಕಲ್ತ್ ಬಂದಿದ್ದೀನಿ. ನಿಮ್ಮ ಫಂಕ್ಷನ್ಸ್ ವೆಕೇಶನ್ ನೀವೇನಾದ್ರೂ ನನ್ ಕಡೆಯಿಂದ ಮೇಕಪ್ ಬಯಸಿದ್ರ ವಾವ್ ಅನ್ನುವಂತ ಲುಕ್ ಬೇಕಾದ್ರ ನಿಮ್ಗ ನಿಮ್ಮ ಫಂಕ್ಷನ್ ಚೆನ್ನಾಗಿ ಮಾಡ್ಕೊಡ್ತೀನಿ. ನನ್ ಕಾಂಟ್ಯಾಕ್ಟ್ ಮಾಡ್ರಿ. ಮೇಕಪ್ ಆರ್ಟಿಸ್ಟ್ ಆಗಿ ನನ್ನನ್ನು ಕೂಡ ನೋಡ್ರಿ. ನಾನು ನಿಮ್ಗ ಒಳ್ಳೆ ರೀತಿ ಒಳಗ್ ಸರ್ವಿಸ್ ಕೊಡ್ತೀನಿ, ಮೇಕಪ್ ಮಾಡಿಕೊಡ್ತೀನಿ. ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡ್ರಿ. 9888689987. ನಾನು ನನ್ನ ಇದ್ರೊಳಗು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗು ನಂಬರ್ ಕೊಟ್ಟಿರ್ತೇನ್ರಿ ಅವ್ರದ್ದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಆಮೇಲೆ ಯಾವ್ಯಾವ ಕಟಿಂಗ್ಸ್ ಮಾಡ್ತೀರಿ ನೀವು? ಈಗಂತೂ ಅಡ್ವಾನ್ಸ್ ಯಾವ್ಯಾವ ಕಟಿಂಗ್ ಅದಾವ, ಬಟರ್ಫ್ಲೈ, ಲೇಯರ್, ಸ್ಟೆಪ್, ಫೆದರ್, ನಾನಾ ತರ ಅದಾವ. ಫಾಕ್ಸ್ ಕಟ್, ಬಲ್ ಕಟ್, ಆಮೇಲೆ ಇದು ಬಂಕ್ ಕಟ್, ಹುಡುಗರು ಮಾಡಿಸ್ಕೋತಾವ, ಸಣ್ಣ ಮಕ್ಳ ಬಾಬ್ ಕಟ್. ಬಾಬಲ್ಲೇ ವೆರೈಟಿ ಬಾಳ ಅದಾವ, ಅವೆಲ್ಲ ಕಟ್ ಎಲ್ಲಾನು ಮಾಡ್ತೀನಿ.
ಇದು ಟ್ರೈನಿಂಗ್ ಎಲ್ಲ ಎಲ್ಲಿ ತಗೊಂಡ್ ಬಂದ್ರಿ ನೀವು? ನಾನ್ ಸ್ಟಾರ್ಟಿಂಗ್ ಪಾರ್ಲರ್ ಟ್ರೈನಿಂಗ್ ತಗೊಂಡಿದ್ದೆ ನಮ್ಮ ಕೆವಿಕಿ ಆವರಣದೊಳಗಿರುವಂತ ರೋಡ್ ಸೈಡ್. ಅವ್ರಿಗೆ ರೋಡ್ ಸೈಡ್ ಅವ್ರಿಗೂ ನಾನು ಒಂದ್ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಒಂದು ಟೈಲರಿಂಗ್ ರಾಟಿದು ಅಲ್ಲೇ ಮಾಡ್ಕೊಂಡಿದ್ದೆ 1 ಮಂತ್. ಇದು ಕೂಡ ಅಲ್ಲೇ ಮಾಡ್ಕೊಂಡಿರೋದು. ಅಲ್ಲಿ ತಗೊಂಡ್ಬಿಟ್ಟು ಮತ್ತೆ ಗದಗಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡೆ. ಗದಗ್ ಮುಗಿಸಿ ಬೆಂಗಳೂರಲ್ಲಿ ಮಾಡ್ಕೊಂಡೆ. ಹೆಂಗ್ ಅನಿಸ್ತತ್ರಿ ನಿಮ್ಗೆ ಪಾರ್ಲರ್ ಇದನ್ ಮಾಡ್ಕೊಂಡ್ ಹೋಗ್ತಿರ್ಲಾ, ನಿಮ್ಗೆ ಹೆಂಗ್ ಅನ್ಸತ್ ಫೀಲ್? ಇದು ಸತತ ಇನ್ಕಮ್ ಕೊಡತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇನ್ಕಮ್ ಇದೆ. ಸೀಸನ್ ಅಲ್ಲಿ ಮಾತ್ರ ಕೈ ಕುರ್ಸತಿಲ್ಲಂಗ ನಮ್ ಕೈ ಬಿಡು ಇಲ್ಲಾರ್ದಂಗ ನಾವು ಇದ್ರೊಳಗ್ ವರ್ಕ್ ಐತಿ. ಇನ್ಕಮ್ ಹಾರ್ಡ್ ವರ್ಕ್ ಐತಿ. ಹಾರ್ಡ್ ವರ್ಕ್ ಐತಿ. ಅಷ್ಟೇ ಶ್ರಮಾನು ಕೂಡ ಐತಿ. ಸತತ ನಿಂತ ಮಾಡ್ಬೇಕಲ್ಲ, ಅಷ್ಟೇ ಶ್ರಮಾನು ಐತಿ. ಏನ್ ಕ್ರೀಮ್ ಹಾಕ್ತಾರ ಇದು ಮಾಡ್ತಾರ ಅಂತ ಹೇಳಿ ಅಂತಾರ. ಅದ್ರ ನೋವು ಅದನ್ನ ಅನುಭವಿಸಿದವ್ರಿಗೆ ಗೊತ್ತು, ಮಾಡಿದವ್ರಿಗೆ ಗೊತ್ತು. ಅದನ್ನ ಹೇಳಕ್ ಆಗಂಗಿಲ್ಲ. ಕಾಲ್ ನೋವು ಬರ್ತಿರ್ಬೋದು ಬಾಳ ರೀ, ಬಾಳಲ್ಲ. ಅಲ್ಲಿ ಕುಂತ್ ಮಾಡ್ಬೇಕ, ಇಲ್ಲಿ ಬಂದಂತ ನಿಂತೇ ಮಾಡ್ಬೇಕ. ಒಂದೊಂದ್ ಹೇರ್ ಕಟ್ ಮಾಡ್ಬೇಕಾರೆ ಒಂದ್ ತಾಸು 10 ನಿಮಿಷ 15 ನಿಮಿಷ ತಗೊಳತ್ತ. 1 ಅವರ್ ಮೇಲೆ ಹಂಗ ಹೋಗ್ತದ. ಕಟಿಂಗ್ ಎಷ್ಟ್ ಇಂಪಾರ್ಟೆಂಟ್, ಸೆಟ್ಟಿಂಗು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರ್ತದ. ಮಾಡ್ತೀವಿ. ಫೇಶಿಯಲ್ ವೆರೈಟಿ ಆಫ್ ಫೇಶಿಯಲ್ ಅದಾವ ಎಲ್ಲ ತರ. ಎಷ್ಟ್ ಇನ್ಕಮ್ ಬರ್ತದ ನಿಮ್ಗ ಪಾರ್ಲರ್ ಇಂದ, ಸ್ಟೇಷನರಿ ಇಂದ ಎಷ್ಟ್ ಇನ್ಕಮ್ ಬರ್ಬೋದು ನಿಮ್ಗೆ ತಿಂಗಳಿಗೆ? ಸೀಸನ್ ಅಲ್ಲಿ ಆದ್ರೆ ಚೆನ್ನಾಗಿರತ್ತೆ. ಸೀಸನ್ ಅಲ್ಲ ಆದ್ರೆ ಒಂದ್ 25ರಿಂದ 30 40 ಆರ್ಡರ್ ಮೇಲೆ ಮೇಕಪ್ ಆರ್ಡರ್ ಬಂದ್ರೆ ಚೆನ್ನಾಗಿರತ್ತೆ. ಮತ್ತೆ ಇದು ಪಾರ್ಲರ್ ಅಷ್ಟೇ ಆದ್ರೆ ಒಂದ್ 20 ಒಂದ್ ಮದ್ವಿ ಮೇಕಪ್ ಒಂದ್ ಹುಡುಗಿಗ್ ಮಾಡಿದ್ರ ಎಷ್ಟ್ ನಿಮ್ ಪ್ರೈಸ್? 5,000. ಒಂದ್ ಮೇಕಪ್ ಗೆ 5,000. ಅವ್ರು ನಮ್ ಇದು ಮಾಡ್ಕೊಂಡ್ ಬಂದ್ರೆ ಸಿಂಪಲ್ ಮೇಕಪ್ ಅವ್ರವ್ರ ಏನ್ ಎಕ್ಸ್ಪೆಕ್ಟೇಷನ್ ಇರತ್ತ, ಯಾವ್ ತರ ರೆಕಮೆಂಡ್ ಮಾಡ್ತಾರ, ಹೇರ್ ಸ್ಟೈಲ್ ಹಿಂಗ್ ಬೇಕು ಹಂಗ್ ಬೇಕು, ಅದ್ರ ಮೇಲೆ ಸ್ವಲ್ಪ ಪ್ರೈಸ್ ಇದು ಮಾಡ್ತೀನಿ. ಸಿಂಪಲ್ ಆಗಿದ್ರೆ 5,000ಕಿಂತಾನು ಕಡಿಮೆ ತಗೋತೀವಿ. ಮಾಡ್ಕೊ. ಒಳ್ಳೆ ಅರ್ನಿಂಗ್ ಇದೆ. ಒಂದೊಂದ್ ಫೌಂಡೇಶನ್ 10,000 15,000 ಅದಾವ್ರಿ. ಹೌದ್ರಿ. ಇಲ್ಲಿ ಆತರ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಅವೆಲ್ಲ ಈಗ ಆರ್ಟಿಸ್ಟ್ ಮಾಡ್ತಾರ ಮೇಕಪ್ ಇದ್ರೊಳಗ ಫಿಲ್ಮ್ ಇಂಡಸ್ಟ್ರಿ ಒಳಗೆಲ್ಲ ಮಾಡ್ತಿರ್ತಾರಲ್ಲ, ಅವ್ರಿಗೆಲ್ಲ ಮಾಡ್ತಾರ. ಆತರ ಇಲ್ಲಿ ಹಂಗ ಹಾಕಿ ಮಾಡಿದ್ರುನು ನಮಗ ಗಿಟ್ಟೋದಿಲ್ಲ, ವರ್ಕೌಟ್ ಆಗಂಗಿಲ್ಲ. ಒಳ್ಳೆ ಫೌಂಡೇಶನ್ ಯೂಸ್ ಮಾಡ್ತೀವಿ, ಚೆನ್ನಾಗಿರೋದು. ಕೈಗೆ ಮೆಹಂದಿ ಹಾಕುದು? ಹೌದು, ಮಾಡ್ತೀವಿ. ಅದು ಅದ್ರೂನು ಇದೆ ನಮ್ಮಲ್ಲಿ. ಪಾರ್ಲರಿಗೆ ಏನ್ ಸಂಬಂಧ ಪಟ್ಟಿದೆ, ತಲೆಯಿಂದ ಹಿಡಿದು ನಾವು ಮೆನಿಕ್ಯೂರು, ಪೆಡಿಕ್ಯೂರು, ವ್ಯಾಕ್ಸು, ಡಿಟನ್ನು, ಫೇಶಿಯಲ್, ಹೇರ್ ಕಟಿಂಗ್ಸು ಎಲ್ಲ ಬರುತ್ತೆ. ಹೇರ್ ಹೈಲೈಟು, ಸ್ಟ್ರೈಟ್ನಿಂಗು, ಪರ್ಮನೆಂಟ್ ಸ್ಟ್ರೈಟ್ನಿಂಗು, ಪರ್ಮನೆಂಟ್ ಕರ್ಲು, ಯಾವ ತರ ಬೇಕು ಎಲ್ಲಾನು ಇದೆ ನಮ್ ಪರ. ಮದ್ವೆ ಸೀಸನ್ ಎಲ್ಲ ಆದ್ರೆ ಕೂಡಾಕ್ ಪುರ್ಸತಿರಲ್ಲ ನೋಡ್ರಿ ನಮ್ಗ. ಫುಲ್ ಬಿಜಿ ಬಿಡ್ರಿ ಅವಾಗ. ಈಗ ಸೀಸನ್ ಲೆಸ್ ಸ್ವಲ್ಪ.
ಆಲ್ಮೋಸ್ಟ್ ಅಲ್ಲಿ ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ. ಅವ್ರೆಲ್ಲಾ ಇಲ್ಲೆಲ್ಲಾ ಇಟ್ಟಾರ, ಒಂದ್ ತೋರ್ಸಾತೀನಿ ಅಷ್ಟ. ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಇರುತ್ತ, ಇವೆಲ್ಲಾ ಮಷಿನ್ಸ್. ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಜಸ್ಟ್ ತೋರ್ಸಾತೀನಿ ಅಷ್ಟ. ಜ್ಯುವೆಲರಿ ಇವೆಲ್ಲ ಬಾಡಿಗೆ ಕೊಡ್ತಾರ. ಜ್ಯುವೆಲರಿ ಸೆಟ್ ಇನ್ನು ತುಂಬಾನೇ ಇದಾವೆ. ಇವ ಇನ್ನೂ ಇನ್ವೆಸ್ಟ್ ಮಾಡ್ಬೇಕ ಅನ್ನತ್ತಿದ್ರು ಅವ್ರನ್ನ ಕೇಳುನ್ರಿ, ಇನ್ನೂ ಎಷ್ಟ್ ಇನ್ವೆಸ್ಟ್ ಮಾಡ್ತಾರ ಅಂತ ಕೇಳುನ್, ಏನೇನ್ ತಗೋತಾರ ಇನ್ನು ಅಂತ ಹೇಳಿ. ಒಂದು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಿ ಅದನ್ನ ಫೀಲ್ಡಿಗೆ ಹೋಗ್ಬೇಕಂದ್ರ ಬಾಳ ಕಷ್ಟ ಐತಿ. ಕಸ್ಟಮರ್ ನಮ್ಮನ್ನ ಅಷ್ಟು ಸಲೀಸಾಗಿ ಒಪ್ಪಂಗಿಲ್ಲ. ನಾವು ಪ್ರಾಡಕ್ಟ್ ಮೇಲೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿರ್ತೀವಿ, ಇನ್ನೂ ಮಾಡೋದೈತಿ, ಮಾಡ್ಬೇಕು. ಇನ್ನೂ 2-3 ಲಕ್ಷ ಹೋಗತ್ತ ಜ್ಯುವೆಲರಿ ಮೇಲೆ, ಪ್ರಾಡಕ್ಟ್ ಮೇಲೆ, ಅಂದ್ರೆ ಹೈ ಬ್ರಾಂಡೆಡ್ ಮೇಲೆ ಮಾಡ್ಬೇಕಾಗತ್ತ. ಹಂಗೆ ನನ್ ಬಿಸ್ನೆಸ್ ಯಾವ ಹಾಕೋಂತ ಹೋಗ್ತದ, ಯಾವ ತರ ಬೆಳೀತದ, ಅದ್ರ ಹೆಂಗ ಮಾಡ್ಕೋಬೇಕು, ಆ ತರ ಬೆಳೆಸ್ಕೋಬೇಕು, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಪ್ರತಿಯೊಬ್ರು ನನ್ನ ಬೆಳೆಸ್ರಿ, ನಾನು ಬೆಳಿಬೇಕಂತ ಆಸೆ. ಇಷ್ಟೊಂದೆಲ್ಲ ಇರ್ತಾವ ನೋಡ್ರಿ, ನನಗ್ ಗೊತ್ತೇ ಇರ್ಲಿಲ್ಲ. ಫಸ್ಟ್ ಟೈಮ್ ನಾನು ನೋಡಾತಿದ್ದೆ. ನನಗ ಪಾರ್ಲರ್ ಬಗ್ಗೆ ಅಷ್ಟು ಐಡಿಯಾಸ್ ಇಲ್ಲ. ಬಾಳ ಮಾಹಿತಿ ಹೇಳ್ಕೊಟ್ರಿ ನಮ್ಗೆಲ್ಲಾನು. ಥ್ಯಾಂಕ್ಸ್ ರೀ. ಬಾಳ ಜನಕ್ಕ ಸ್ಫೂರ್ತಿ ಆಗ್ತತಿ ನಿಮ್ಮ ಸ್ಟೋರಿ ನೋಡಿದ್ರ. ಬಾಳ ಮಾಹಿತಿ ಹೇಳಿದ್ರಿ. ಟೈಲರಿಂಗ್ ಬಗ್ಗೆ ಆತ, ಆಮೇಲೆ ಪಾರ್ಲರ್ ಬಗ್ಗೆ ಆತ, ಎಲ್ಲಾನು ಬಾಳ ಚೆನ್ನಾಗಿ ಹೇಳಿದ್ರಿ. ಇನ್ನೊಬ್ರಿಗೆ ಸ್ಫೂರ್ತಿದಾಯಕ ಆಗುವಂಗ ಹೇಳಿದ್ರಿ. ಥ್ಯಾಂಕ್ ಯು ರೀ. ನಮ್ಮ ಚಾನಲ್ ಕಡೆಯಿಂದ ನಿಮಗ್ ಇನ್ನೂ ಒಳ್ಳೇದಾಗ್ಲಿ, ಇನ್ನೂ ಬೆಳಿಲಿ ಅಂತ ನಾನು ನನ್ನ ಕಡೆಯಿಂದ ಹಾರೈಸ್ತೇನ್ರಿ. ಥ್ಯಾಂಕ್ ಯು ಸೋ ಮಚ್ ರೀ. ಧನ್ಯವಾದ ರೀ. ಸಪೋರ್ಟ್ ಮಾಡಿ ವಿಡಿಯೋ ಕೊಟ್ರಿ. ಥ್ಯಾಂಕ್ಸ್ ರೀ. ನೀವು ಕೂಡ ನಮ್ಗ ಹುಡುಕೊಂಡ್ ಬಂದ ನಮ್ದೊಂದು ವಿಡಿಯೋ ಮಾಡಿದಕ್ಕ ನಿಮ್ದು ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.